ಜೂನ್ 14ರಿಂದ 24ರ ಒಳಗೆ ಜಿಬಿಎ ಚುನಾವಣೆ ನಡೆಯುತ್ತಾ? ಜೂನ್ 14ರಿಂದ 24ರ ಒಳಗೆ ಡೇಟ್ ಫಿಕ್ಸ್ ಮಾಡಿ. ಇದು ಜಿಬಿಎಗೆ ರಾಜ್ಯ ಚುನಾವಣಾ ಆಯುಕ್ತ ಸಂಗ್ರೇಶಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ನೀವು ಡೇಟ್ ಫಿಕ್ಸ್ ಮಾಡದೇ ಇದ್ರೆ ನಾವೇ ದಿನಾಂಕ ಘೋಷಿಸ್ತೀವಿ. ರಾಜ್ಯ ಚುನಾವಣಾ ಆಯೋಗ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿರುವುದು. ಆಯೋಗಕ್ಕೆ ದಿನಾಂಕ ಘೋಷಣೆ ಮಾಡೋ ಅಧಿಕಾರ ಇದೆ. ಸಿಬ್ಬಂದಿ ಇಲ್ಲ, ಮತ್ತೊಂದಿಲ್ಲ ಅಂತ ಹೇಳ್ತಲೇ ಬರ್ತಾ ಇದ್ದೀರಿ. ಎಷ್ಟು ವರ್ಷಗಳು ಕಳೆದು ಹೋಗಿದೆ. ಈ ಬಗ್ಗೆ ಚುನಾವಣಾ ಅಧಿಕಾರಿ ಸಂಗ್ರೇಶಿ ಅವರು ಮಾತನಾಡಿದ್ದಾರೆ. ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವ ಕುರಿತು ಸಮಾಲೋಚನೆಗಾಗಿ ಇವತ್ತಿನ ಈ ಒಂದು ಸಭೆಯನ್ನು ಏರ್ಪಡಿಸಲಾಗಿತ್ತು. ಅದು ಯಾರ ಜೊತೆ ಅಂದಾಗ ಅದು ಜಿಬಿಎದವರ ಜೊತೆ. ಸೆಕ್ಷನ್ 34 ಉಪ ಸೆಕ್ಷನ್ 4ರ ಪ್ರಕಾರ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಚುನಾವಣಾ ದಿನಾಂಕಗಳನ್ನು ಜಿಬಿಎ ಜೊತೆ ಸಮಾಲೋಚಿಸಿ ನಿಗದಿಪಡಿಸತಕ್ಕದ್ದು ಅಂತ ಕಾನೂನು ಇದ್ದ ಮೇರೆಗೆ ನಾವು ಜಿಬಿಎದ ಮೆಂಬರ್ ಸೆಕ್ರೆಟರಿ ಆದಂಥ ಜಿಬಿಎದ ಚೀಫ್ ಕಮಿಷನರ್ ಅವರಿಗೆ ಪತ್ರವನ್ನು ಬರೆದಿದ್ದೆವು. ಆ ಪ್ರಕಾರ ಅವರು ಕಲಂ 10(4) ಜಿಬಿಎ ಆ್ಯಕ್ಟ್ ಒಂದು ಇನ್ವೋಕ್ ಮಾಡಿ ಅವರಿಗೆ ಜಿಬಿಎ ಏನೋ ಮೆಂಬರ್ ಬೋರ್ಡ್ ಇದೆಯಲ್ಲ ಅವರಿಗೆ. ಇನ್ನು ಬಳ್ಳಾರಿ ಎಸ್ಪಿ ಗನ್ಮಾನ್ ದೇವರಾಜ್ರನ್ನ ಅರೆಸ್ಟ್ ಮಾಡಲಾಗಿದೆ. 3 ಲಕ್ಷ ವಸೂಲಿ ಆರೋಪದ ಅಡಿ ದೇವರಾಜ್ ಬಂಧನವಾಗಿದೆ. ಪಡಿತರ ಅಕ್ಕಿ ಅಕ್ರಮ ಸಾಗಣೆದಾರರಿಂದ ಪಡಿತರ ಅಕ್ಕಿ ಅಕ್ರಮವಾಗಿ ಸಾಗಣೆ ಮಾಡಲಾಗ್ತಾ ಇತ್ತು, ಅವರಿಂದ ವಸೂಲಿ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಎಸ್ಪಿ ಸುಮನ್ ಪನ್ನೇಕರ್, ಗನ್ಮಾನ್ ದೇವರಾಜ್ ಮುಖಾ ಪೊಲೀಸರಿಂದ ದೇವರಾಜ್ ಹಾಗೆ ಸಹಚರರನ್ನ ಅರೆಸ್ಟ್ ಮಾಡಲಾಗಿದೆ. ಅಕ್ಕಿ ತುಂಬಿಕೊಂಡು ಆಂಧ್ರಕ್ಕೆ ಹೊರಟಿತ್ತು 2 ಲಾರಿಗಳು. ಲಾರಿ ಅಡ್ಡಗಟ್ಟಿ ಎಸ್ಪಿ ಸ್ಕ್ವಾಡ್ ಅಂತ ಹೇಳಿ ಹಣ ವಸೂಲಿ ಮಾಡಿದ್ದಾರೆ. 5 ಲಕ್ಷ ಕೇಳಿ 3 ಲಕ್ಷವನ್ನ ಪಡೆದಿದ್ದಾರೆ ಗನ್ಮಾನ್ ದೇವರಾಜ್ ಅನ್ನುವಂತಹ ಆರೋಪ. ಅಕ್ಕಿ ಸೀಸ್ ಮಾಡಿ ಜೈಲಿಗೆ ಕಳಿಸೋದಾಗಿ ಬೆದರಿಕೆಯನ್ನು ಒಡ್ಡಿದ್ದಾರೆ. ಗನ್ಮಾನ್ ಸೇರಿದಂತೆ 3 ವಿರುದ್ಧ ದೂರು ಕೂಡ ದಾಖಲಾಗಿದೆ. ಠಾಣೆಗೆ ದೂರು ನೀಡಿದ್ರು ಅಕ್ಕಿ ಸಾಗಣೆದಾರ ಶರಭಯ್ಯ. ಮೊಖಾ ಠಾಣೆಯಲ್ಲಿ ಗನ್ಮಾನ್ ಅನ್ನ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಪಿ. ನೋಡಿ, ಎಸ್ಪಿ ಗನ್ಮಾನ್ ಆಗಿದ್ರು ದೇವರಾಜ್. ಈ ರೀತಿ ಹಣ ವಸೂಲಿ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಸದ್ಯ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ.